ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆಯಿಂದಾನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ರಿ. ಓಂ ಶಕ್ತಿಗೆ ಹೋಗ್ತಾ ಇರೋದ್ರಿಂದ ಮನೆ ಮುಂದ್ಗಡೆ ವಿಳ್ಯದೆಲೆ ಅಂಬೆಲ್ಲ ಹಬ್ಕೊಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ನನ್ನ ತಂಗಿ ಮತ್ತೆ ನಮ್ಮ ಅತ್ತೆ. ಓಂ ಶಕ್ತಿ ಬಟ್ಟೆಗಳನ್ನೆಲ್ಲ ನೋಡಿ ಒಗ್ದು ಒಣೆ ಹಾಕಿದ್ದಾರೆ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ಬೇಕು. ನನ್ನ ತಂಗಿ ಮನೆ ಕ್ಲೀನ್ ಮಾಡ್ತಾ ಇದ್ದಾಳೆ. ನಾನು ವಿಡಿಯೋ ಮಾಡೋದೊಳಗೆ ಗೊತ್ತಿಲ್ಲ. ವಿಡಿಯೋ ಮಾಡ್ತಿದ್ದೀನಿ ಅಂತ ಮುಖಕ್ಕೆ ಅಡ್ಡ ಇಟ್ಕೊಂಡು ಓಡಾಡ್ತಾ ಅವಳೆ. ನಾನು ಫಸ್ಟ್ನೇ ತಂಗಿ ಮತ್ತೆ ಎರಡನೇ ತಂಗಿ ಇಬ್ರು ಕೆಲಸ ಮಾಡ್ತಿದ್ದಾರೆ. ಇವಾಗ ನಮ್ದು ಕೂಡ ತಿಂಡಿ ಆಯ್ತು. ತಿಂಡಿ ಮಾಡ್ಕೊಂಡು ಮತ್ತೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದೀವಿ. ನೋಡಿ ನನ್ನ ಮಗ ಹೆಂಗ್ ಆಟ ಆಡ್ತಾವನೆ. ನಾವೆಲ್ಲ ಕೆಲಸ ಮಾಡ್ತಿದ್ರೆ ತನ್ನೊಬ್ನೇ ಕುತ್ಕೊಂಡು ಹೆಂಗ್ ಆಟ ಆಡ್ತಾವನೆ ನೋಡಿ. ನೋಡಿ ನನ್ನ ಮಗಳು ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಾ ಇದ್ದಾಳೆ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಇವಾಗ ಟೈಮ್ 6 ಗಂಟೆ ಆಗಿದೆ. ನಾನು ಮತ್ತೆ ನನ್ನ ಮಗಳು ಸ್ನಾನ ಮಾಡ್ಕೊಂಡು ಇವಾಗ ಬಂದ್ವಿ. ಮತ್ತೆ ಇವಾಗ ಅಂಗಡಿಗೆ ಸ್ವಲ್ಪ ಐಟಮ್ ಬಂದಿದೆ, ಜೋಡಿಸ್ಬೇಕು. ಇವಾಗ ಹೋಗ್ತಾ ಇದ್ದೀನಿ. ಇವಳು ನನ್ನ ಮೂರನೇ ತಂಗಿ. ಅಂಗಡಿಲಿದ್ಲಿ ಇವಾಗ. ಇವಳನ್ನ ಇವಾಗ ಸ್ನಾನ ಮಾಡಕ್ ಕಳಿಸ್ತಾ ಇದ್ದೀನಿ. ಐಟಮ್ ಎಲ್ಲ ಜೋಡ್ಸಾಯ್ತು. 9 ಗಂಟೆಗೆ ಅಂಗಡಿ ಕ್ಲೋಸ್ ಮಾಡಿ ಊಟ ಮಾಡ್ಕೊಳ್ಳೋಕೆ ಹೋಗಿದ್ವಿ. ಊಟ ಮಾಡ್ಕೊಂಡು ರಂಗೋಲಿ ಹಾಕೋಣ ಅಂತ ಬಂದ್ವಿ. ನಾನು ಮತ್ತೆ ನಮ್ಮ ಅಕ್ಕನು ರಂಗೋಲಿ ಹಾಕ್ತಾ ಇದ್ವಿ. ಹಾಗೆ ನಮ್ಮ ಸಿಸ್ಟರ್ಸ್ ಕೂಡ ಬಂದು ಜಾಯ್ನ್ ಆದ್ರು. ರಂಗೋಲಿ ಹಾಕಿದ್ವಿ. ಹಾಗೆ ರಂಗೋಲಿ ಹಾಕಿ ಮುಗಿತು. ಬಣ್ಣ ಹಾಕ್ತಾ ಇದ್ವಿ. ನಮ್ಮ ಸಿಸ್ಟರು ಕ್ಯಾಮ್ರಾ ಇಟ್ಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ರು. ನಾವು ಮತ್ತೆ ನಮ್ಮ ಬೀದಿಯಲ್ಲಿ ಎಲ್ಲರೂ ಕೂಡ ರಂಗೋಲಿ ಹಾಕ್ತಾನೆ ಇದ್ವಿ. ಹೊಸ ವರ್ಷದ ಪ್ರಯುಕ್ತ ನಮ್ಮ ಬೀದಿಲಿ ಎಲ್ಲರೂ ರಂಗೋಲಿ ಹಾಕ್ತಾ ಇದ್ವಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. 25 ಮುಗೀತು, ಇನ್ನೇನೋ 26 ಸ್ಟಾರ್ಟ್ ಆಗ್ತಿದೆ. ಈ 25ನೇ ಇಸ್ವಿಲಿ ಏನಪ್ಪಾ ಅಂತಂದ್ರೆ ನನ್ನ ಲೈಫಲ್ಲಿ 2 ವಿಷಯನ ಮರೆಯಕ್ಕಾಗಲ್ಲ. ಒಂದೇನಪ್ಪಾ ಅಂತಂದ್ರೆ ನಮ್ಮ ಅಕ್ಕ ಮತ್ತೆ ನಮ್ಮ ಮಾವ ಅವರು ಮನೆ ಕಟ್ತಾ ಇದ್ದಾರೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ನನ್ನ ಮದುವೆ ಫಿಕ್ಸ್ ಆಗಿದೆ. ನಿಮ್ ಲೈಫಲ್ಲೂ ಇದೇ ರೀತಿ ಬ್ಯಾಡ್ ಮೆಮೊರೀಸ್, ಗುಡ್ ಮೆಮೊರೀಸ್ ಯಾವುದೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಇದು ನಮ್ಮ ಫಸ್ಟ್ನೇ ಲಾಗ್ ಆಗಿರೋದ್ರಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ. ಫೈನಲಿ ರಂಗೋಲಿ ಎಲ್ಲ ಹಾಕಿ ಮುಗೀತು. ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.